ಆಮೇಲೆ 2 ದೀಪವನ್ನು ಪ್ರಾರಂಭ ಮಾಡಬೇಕು. ಒಂದೊಂದು ವಾರ ಒಂದೊಂದು ದೀಪವನ್ನು ಹೆಚ್ಚಾಗಿ ಮಾಡಿಕೊಂಡು ಹೋಗುತ್ತಾ ಇದ್ದರೆ ಅವರು 48 ದಿವಸ ವ್ರತವನ್ನು ಮಾಡುತ್ತಾರೆ. ಆ ವ್ರತವನ್ನು ಮಾಡಿದಾಗ ಅಷ್ಟರ ಒಳಗಡೆ ಅವರಿಗೆ ಸಂಪೂರ್ಣವಾಗಿರುವತಕ್ಕಂತ ಪೂರ್ಣ ಫಲ ಬರುತ್ತದೆ. ಒಂದು ನಿಂಬೆಹಣ್ಣನ್ನು ಕೂಡ ಜೊತೆಯಲ್ಲಿ ತರ್ತಾರಂತೆ. ತಗೊಂಬಂದು ಆ ದೇವರ ಹತ್ರ ರಾಹುಕಾಲದ ಪೂಜೆನಲ್ಲಿ ಸಹಸ್ರನಾಮ, ತ್ರಿಸೂತಿ, ಅಷ್ಟೋತ್ತರ ಎಲ್ಲ ಸೇರಿ ಅಲ್ಲಿ ಒಂದು ಶ್ರೀಚಕ್ರವನ್ನು ಇಟ್ಟು, ಆ ಶ್ರೀಚಕ್ರವನ್ನು ಮತ್ತು ಕತ್ತಿಯನ್ನು ಇಟ್ಟು ರಾಹುಕಾಲದ ಪೂಜೆ ಶಾಕಾಂಬರಿ ಸನ್ನಿಧಾನದಲ್ಲೇ ಮಾಡುತ್ತಾರೆ. ಶಾಕಾಂಬರಿ ಸನ್ನಿಧಾನದಲ್ಲಿ ಮಾಡಿದಾಗ ಅಲ್ಲಿಂದ ರಾಹುಕಾಲದ ಪೂಜೆ ಆದ ನಂತರ ಅದೇ ಭಕ್ತಾದಿಗಳಿಗೆ ವಿತರಣೆಯನ್ನು ಮಾಡುತ್ತಾರೆ. ಅಂದರೆ ರಾಹುಕಾಲದಲ್ಲೇ ಏನಕ್ಕೋಸ್ಕರ ಸ್ವಾಮಿಗಳೇ ಸಂಕಲ್ಪವನ್ನು ಮಾಡಬೇಕು? ರಾಹು ಉಗ್ರ ಅವತಾರವಾಗಿರ್ತಾನೆ. ಅದಕ್ಕೆ ರಾಹುಗೆ ಶಾಂತಿಗತಿಯಾಗಿರಬೇಕು ಅಂತ ಅಂದರೆ ತುಪ್ಪದಲ್ಲೇ ದೀಪವನ್ನು ಅಂಟಿಸಬೇಕು. ಅದಕ್ಕೆ ಹೇಳೋದು ಪ್ರತಿಯೊಬ್ಬರಿಗೂ ಅಷ್ಟೇ ಕೇಳ್ತಾರೆ, ಸ್ವಾಮಿಗಳೇ ನನಗೆ ತುಂಬಾ ಕಷ್ಟ ಬಂದಿದೆ, ನಾನು ಏನು ಮಾಡಬೇಕು ಸ್ವಾಮಿಗಳೇ ಅಂತ ಅಂದ್ರೆ, ಅವರ ಮನೆಯಲ್ಲಿ ಆರೋಗ್ಯವೇನಾದರೂ ಇಲ್ಲದೆ ಇದ್ದರೆ ಹಾಲನ್ನು ಅಭಿಷೇಕವನ್ನು ಮಾಡಿದರೆ ಆರೋಗ್ಯವಂತರಾಗುತ್ತಾರೆ. ಮೊಸರನ್ನು ಅಭಿಷೇಕವನ್ನು ಮಾಡಿದರೆ ಮನಸ್ಸಿನಲ್ಲಿರುವತಕ್ಕಂತ ಏನು ಅಕಲ್ಮುಷವೆಲ್ಲ ನಾಶವಾಗುತ್ತದೆ. ಹೊಟ್ಟೆ ಉರಿ ಆಗ್ತಾ ಇದೆ, ನನಗೆ ಸಂಕಟವಾಗ್ತಾ ಇದೆ ಅನ್ನೋರಿಗೆ ತುಪ್ಪವನ್ನು ಅಭಿಷೇಕ ಮಾಡಿದರೆ ಅವರು ಶಾಂತಿಗತಿಯಾಗಿರ್ತಾರೆ. ಮನೆಯಲ್ಲಿ ಅನ್ಯೂನ್ಯತೆ ಇಲ್ಲ, ಅದರಿಂದ ನಮಗೆ ಕಷ್ಟಕರವಾಗಿದೆ, ನಾವೇನೂ ಮಾಡಕ್ ತೋಚುತ್ತಿಲ್ಲ, ನಾವೇನು ಮಾಡ್ಬೇಕು ಸ್ವಾಮಿಗಳೇ ಅಂತಂದರೆ ಅವರು ಜೇನುತುಪ್ಪವನ್ನು ಅಭಿಷೇಕವನ್ನು ಮಾಡಿದರೆ ಅವರ ಮನಸ್ಸಿಗೆ ನೆಮ್ಮದಿಯನ್ನು ಸಿಗುತ್ತದೆ. ಅವರಿಗೆ ದರಿದ್ರಾದೇವತೆ ಆವರಿಸಿಬಿಟ್ಟಿದೆ. ಆ ದರಿದ್ರಾದೇವತೆಯನ್ನು ವಿಮೋಚನೆ ಮಾಡಬೇಕು ಅಂದ್ರೆ ಏನಪ್ಪಾ ಮಾಡಬೇಕು ಅಂದ್ರೆ, ಈಶಾಂ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಹತ್ತು ಸದಾಶಿವೋಂ ಅಂತ ಹೇಳಿ ಆ ಸಕ್ಕರೆಯನ್ನು ಅಭಿಷೇಕ ಮಾಡಿದರೆ ಏನಾದರೂ ದುಡ್ಡಿನ ದರಿದ್ರವಿದ್ದರೆ ಎಲ್ಲ ನಾಶವಾಗುತ್ತದೆ. ಆದರೂ ಸಹ ನಮಗೆ ರಕ್ತಚಲನವು ಸರಿ ಇರುವುದಿಲ್ಲ. ನಾವೇನು ಮಾಡಬೇಕು ಅಂದ್ರೆ ಹಣ್ಣಿನ ರಸವನ್ನು ಅಭಿಷೇಕ ಮಾಡಿಸಬೇಕು. ಕಬ್ಬಿನ ಜಲ್ಲೆಯ ಹಣ್ಣಿನ ರಸವನ್ನು ಕೂಡ ಅಭಿಷೇಕ ಮಾಡಿಸುವುದರಿಂದ ನಾನಾ ರೀತಿಯಾಗಿರುವತಕ್ಕಂಥ ಉನ್ನತ ಫಲ ಕೂಡ ಸಿಗುತ್ತದೆ. ಅದರಿಂದ ಶಾಕಾಂಬರಿ ಪ್ರಾಣವಲ್ಲವೇ ವೈರಾಗ್ಯ ಸಿದ್ಧಾರ್ಥಂ. ನಿನಗೆ 1000 ಜನ ವೈರಿಗಳಿದ್ದರೂ ಸಹ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿಂಚ ಪಾರ್ವತಿ. ಅಮ್ಮ ತಾಯಿ, ಮಹಾತಾಯಿ, ನನಗೆ ಕಷ್ಟವನ್ನು ಕೊಡು, ದುಃಖವನ್ನು ಕೊಡು, ಸಹಿಸುವುದಕ್ಕೆ ಶಕ್ತಿಯನ್ನು ಕೊಡು ಎಂದು ದೇವರನ್ನ ವರವನ್ನು ಬೇಡುವಾಗ ನನಗೆ ನನ್ನ ಮಕ್ಕಳನ್ನು ಸುಖವಾಗಿರು ಎಂದು ಹೇಳಬಾರದು. ನನಗೆ ಕಷ್ಟವನ್ನು ಕೊಡು, ದುಃಖವನ್ನು ಕೊಡು, ಸಹಿಸುವುದಕ್ಕೆ ಶಕ್ತಿಯನ್ನು ಕೊಡು ಅಂತ ಹೇಳಿದರೆ ತಾನಾಗೆ ಸುಖ ಬರುತ್ತದೆ. ಆದರೂ ಸಹ ನಾನೊಂದು ಹೇಳುವುದಕ್ಕೆ ಬಯಸುತ್ತೇನೆ. ಶಾಕಾಂಬರಿ ಅಂತ ಕೂಡ್ಲೇನೆ ಆ ಅಮ್ಮನವರದು ಕೂಡ ಬನಶಂಕರಿ ಅಂದರೆ ಭಯ ಬೀಳುವತಕ್ಕಂಥ ಅವಶ್ಯಕತೆ ಇಲ್ಲ. ಮೂಲ ನಕ್ಷತ್ರ ಧನುರಾಶಿಯಾಗಿರುತ್ತದೆ ಅಮ್ಮನವರದು ಕೂಡ. ಅದಕ್ಕೆ ಮೂಲ ನಕ್ಷತ್ರದವರು ಜನನವಾದರೂ ಸಹ ಭಯ ಬೀಳುವತಕ್ಕಂಥ ಅವಶ್ಯಕತೆ ಇಲ್ಲ. ಸರಸ್ವತಿ ಪುತ್ರರಾಗಿರುತ್ತಾರೆ, ವಿದ್ಯಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಜ್ಞಾನವಂತರಾಗಿರುತ್ತಾರೆ, ಚೆನ್ನಾಗಿರುತ್ತಾರೆ. ಅದರಿಂದ ಯಾರೇ ಆಗಲಿ ಆ ಬನಶಂಕರಿ ದೇವಾಲಯದ ಹೋಗಿ ಅಲ್ಲಿ ದೀಪವನ್ನು ಅಂಟಿಸಿ, ಕುಂಕುಮಾರ್ಚನೆಯನ್ನು ಮಾಡಿಸಿ, ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ಪ್ರಾಕಾರೋತ್ಸವವನ್ನು ಕೂಡ ಮಾಡಿಸಿ, ತೇರನ್ನು ಕೂಡ ಮಾಡಿದ್ದಾರೆ. ಈಗ ಚಿಕ್ಕದಾಗಿ ಆ ತೇರನ್ನು ಕೂಡ ಮಾಡಿಸಿದರೆ ಹೆಚ್ಚಾಗಿ ಅವರಿಗೆ ಸುಖಕರವನ್ನು ನೀಡಿ ಅಷ್ಟೈಶ್ವರ್ಯವನ್ನು ಕೂಡ ಕೂಡಿ ಆ ಬನಶಂಕರಿ ಅಮ್ಮನವರ ಕೃಪಾಕಟಾಕ್ಷ ಸಂಪೂರ್ಣವಾಗುತ್ತದೆ. ಅದರಿಂದ ಬನಶಂಕರಿ ಅಮ್ಮನವರಿಗೆ ಎಷ್ಟು ಹೇಳಿದರೂ ಕೂಡ ಆ ಸಾಲದಂತೆ. ಯಾಕೆಂದ್ರೆ ಆ ಬನಶಂಕರಿ ಸನ್ನಿಧಾನದ ಮುಂದೆ ಇಬ್ಬರೇ ಇಟ್ಕೊಂತಾ ಇದ್ರು. ಪಟ್ಟು ಹಣ್ಣು ಕಾಯಿ ಇಬ್ಬರೇ, ಯಾರು ಇಲ್ಲ ಅಲ್ಲಿ. ಇಬ್ಬರೇ ಇಟ್ಕೊಂತಾ ಇದ್ರು. ಅದು ಬಿಟ್ಟರೆ ಬೇರೆ ಯಾರು ಇರಲಿಲ್ಲ. ಹಾಗೆಯೇ ಈಗ ಆ ಬನಶಂಕರವನ ಅನುಗ್ರಹದಿಂದ ಸಾವಿರಾರು ಜನ ಅನ್ನವನ್ನು ಊಟ ಮಾಡಿಕೊಂಡು ಆ ದೇವರ ಹೆಸರನ್ನು ಹೇಳಿಕೊಂಡ ಹೋಗುತ್ತಿರುತ್ತಾರೆ. ಆ ಬನಶಂಕರಿ ತಾಯಿಯ ಅನುಗ್ರಹ ಎಲ್ಲರಿಗೂ ಸಹ ಸುಖಕರವಾಗಿ 100 ವರ್ಷದ ಕಾಲ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸುಖವಾಗಲಿ ಎಂದು ನಾನು ಪ್ರಾರ್ಥನೆಯನ್ನು ಕೂಡ ಮಾಡುತ್ತೇನೆ. ಆಗಲಿ, ಶುಭಮಸ್ತು, ಒಳ್ಳೆಯದಾಗಲಿ.